ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನುವ ಒಂದು ಮಾತಿದೆ. ಅಂದರೆ ಒಂದು 30 ವರ್ಷಗಳ ಹಿಂದೆ ಒಂದು ಸಣ್ಣ ಮದುವೆ ಮಾಡಬೇಕನ್ನು ಕೂಡ ಇಡೀ ಕುಟುಂಬ ತುಂಬ ಶ್ರಮ ಪಡಬೇಕಾಯಿತು, ಕಷ್ಟ ಅನುಭವಿಸ್ಬೇಕಾಯಿತು, ಸಾಲ ಸೋಲ ಮಾಡಿ ಮದುವೆ ಮಾಡಬೇಕಾಯಿತು. ಅಷ್ಟೇ ಅಲ್ಲ, ಒಂದು ಮನೆ ಅಂತಂದರೆ ಕೇವಲ ಆರ್ಸಿದ ಮನೆ ಅಂತಲ್ಲ, ಒಂದು ಸಣ್ಣ ಶೀಟಿನ ಮನೆ, ಹಂಚಿನ ಮನೆ ಅಥವಾ ಗುಡಿಸಲ ಮನೆ ಕಟ್ಟಬೇಕಾದ್ರೆ ಕೂಡ ತುಂಬ ಕಷ್ಟಪಡಬೇಕಾಯಿತು. ಆದರೆ ಇವತ್ತಿನ ಕಾಲಘಟ್ಟಗಳಲ್ಲಿ ಮದುವೆಯನ್ನು ತುಂಬ ಸರಳವಾಗಿ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ. ಆದರೆ ರೈತ ಸಮುದಾಯ ಮದುವೆ ಮಾಡಿಕೊಳ್ಬೇಕು ಅಂತಂದರೆ ತನ್ನ ಹೊಲವನ್ನು, ಜಮೀನನ್ನು ಏನನ್ನಾದರೂ ಮಾರಿ ಮದುವೆ ಮಾಡುವಂಥ ವ್ಯವಸ್ಥೆ ಇತ್ತು. ಆದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 1008 ರೈತರ ಕಲ್ಯಾಣೋತ್ಸವಗಳನ್ನು ಮಾಡುವ ಒಂದು ಯೋಜನೆಯನ್ನು ಕೈ ಹಾಕಲಾಗಿದೆ. ಆ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾ ಉಸ್ತುವಾರಿಯಾದಂಥ ಶಿವಲಿಂಗಪ್ಪ ನಮ್ಮ ಒಟ್ಟಿದ್ದಾರೆ. ಬನ್ನಿ, ಈ ಮದುವೆ ಬಗ್ಗೆ, ಅಂದರೆ ಈ ಮದುವೆನ ಯಾಕೆ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, ಎಷ್ಟು ಮದುವೆಗಳನ್ನು ಮಾಡ್ತಿದ್ದಾರೆ, ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈ ಮದುವೆ ಪರಿಕಲ್ಪನೆ ಹೆಂಗೆ, ಯಾರ ನೇತೃತ್ವದಲ್ಲಿ ಮಾಡ್ತಿರ್ತಾವು, ಹೆಂಗೆ ಮಾಡ್ತೀರಾ ಸರ್ ಅಂತ? ಸರ್, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ವತಿಯಿಂದ ರೈತರ ಮಕ್ಕಳಿಗೆ ಕಲ್ಯಾಣೋತ್ಸವ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ಈ ತೀರ್ಮಾನ ತಗೊಂಡು ಎಲ್ಲ ಜಿಲ್ಲೆಯಲ್ಲಿ ಲೀಡರ್ಗಳನ್ನು, ಯಾವುದು ರೈತರ ಸಂಘದ ಲೀಡರ್ಗಳನ್ನು ಕರೆಸಿ ವಿಶ್ವಾಸ ತಗೊಂಡು ರೈತ ಮಕ್ಕಳಿಗೆ ಈ ದಿನಮಾನಗಳಲ್ಲಿ ಹೆಣ್ಣು ಕೊಡೋದು ಕಷ್ಟ ಪರಿಸ್ಥಿತಿ ಆಗಿರೋದ್ರಿಂದ ನಾವೇನಾದರೂ ಮಾಡಿ ಅಂಥ ಕಲ್ಯಾಣಕ್ಕೆ ನಾವು ನಾಂದಿ ಆಡಬೇಕು, ಸರ್ಕಾರಕ್ಕೂ ಒಂದು ಹೊಸ ಮೆಸೇಜ್ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡು ಎಲ್ಲರೊಟ್ಟಿಗೆ ಅಧ್ಯಕ್ಷ ಚಂದ್ರಶೇಖರ್ ಅವರು ನಮ್ಮ ಹತ್ರ ಸಂಪರ್ಕಿಸಿದಾಗ ನಾವು ಕೂಡ ಸಹಕರಿಸಿ, ಆಯಿತು ನೀವೇನೇ ಜವಾಬ್ದಾರಿ ಕೊಟ್ಟರು ನಾವು ವಹಿಸ್ಕೊಳ್ತೀವಿ, ರೈತರ ಮಕ್ಕಳಿಗೆ ನೀವು ಹೇಳೋ ಪ್ರಕಾರ ಗಂಡು ಹೆಣ್ಣನ್ನು ಕೊಡೋದು ಕಷ್ಟ ಇದೆ ಹೆಣ್ಣುಗಳಿಗೆ. ಯಾಕಂದರೆ ಎಲ್ಲರೂ ಟೌನ್ ಸೇರ್ತಾರೆ, ನೌಕರಿ ಬೇಕು, ವ್ಯವಹಾರ ಬೇಕು, ವ್ಯವಸಾಯ ಕಷ್ಟ, ವ್ಯವಸಾಯದಲ್ಲಿ ಯಾರು ಜೀವನ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಕಂಡಂಥವ್ರು ಹೆಣ್ಣನ್ನು ಕೊಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಆ ಉದ್ದೇಶದಿಂದ ರೈತ ಮಕ್ಕಳಿಗೆ ಏನಾದರೂ ಮಾಡಿ ಒಳ್ಳೆ ಕಾರ್ಯನ ಮಾಡಿ ಒಂದು ಮೆಸೇಜ್ ಕೊಟ್ಟರೆ ಮುಂದಿನ ಪೀಳಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ದೃಷ್ಟಿಯಿಂದ ಅಧ್ಯಕ್ಷ ಚಂದ್ರಶೇಖರ್ ಅವರು ತೀರ್ಮಾನ ತಗೊಳ್ಳೋದಕ್ಕೆ. ಸರ್, ಒಂದು ಈ ಮದುವೆಯನ್ನು ಕರ್ನಾಟಕದಲ್ಲಿಯೇ, ಅದರ ವಿಶೇಷವಾಗಿ ಮಧ್ಯ ಕರ್ನಾಟಕ ಚಿತ್ರದುರ್ಗವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ ಸರ್? ಒಳ್ಳೆ ಪ್ರಶ್ನೆ. ಇದನ್ನ ಇಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ, ಇಲ್ಲಿ ಎಲ್ಲ ಧರ್ಮದವರು ಭಾಳ ಸಹಬಾಳ್ವೆಯಿಂದ ಜೀವನ ಮಾಡ್ತಕ್ಕಂಥ ಜಿಲ್ಲೆ, ಹಳೆಯ ಜಿಲ್ಲೆ ಮತ್ತು ಹೆಸರಾಂತ ಜಿಲ್ಲೆ. ಹಿಂದೆ ಮಧುಕರ ನಾಯಕ, ಒಣಕೆ ಓಬವ್ವ ಇತಿಹಾಸಕಾರರಿದ್ದಾರೆ. ಅದು ಒಂದು ದೃಷ್ಟಿ. ಆದರೆ ಇನ್ನೊಂದು ದೃಷ್ಟಿ, ಎಲ್ಲ ಹೈವೇ ರಾಜ್ಯ ಹೆದ್ದಾರಿ ಕಲಿತವೆ. ಮೂರನೇದಾಗಿ ಈ ಡಿಸ್ಟಿಕ್ಕಲ್ಲಿ ಮಧ್ಯ ಕರ್ನಾಟಕ ಆಗಿರೋದ್ರಿಂದ ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಆಯ್ಕೆ ಮಾಡಿದ್ದಾಗಿದೆ. ಸರ್, ಒಂದು ಚಿತ್ರದಲ್ಲಿ ಸಹಜವಾಗಿ ಪ್ರತಿ ತಿಂಗಳು ಮುರುಘಾ ಮಠದಲ್ಲೂ ಕೂಡ ಸಾಮೂಹಿಕ ವಿವಾಹಗಳನ್ನು ಮಾಡ್ತಾರೆ. ಸೊ ಈ ರೀತಿ ತಾವು ಯಾವ ಮಠಾಧೀಶಗಳನ್ನು ಕರಿತಾ ಇದ್ದಾರೆ ಮತ್ತು ಹೆಂಗೆ ಸಹಯೋಗಗಳನ್ನು ಮಾಡಿದ್ದೀರಾ ಸರ್? ಸರ್, ಶೃಂಗೇರಿ ಮೊದಲದಾಗಿ ಶೃಂಗೇರಿ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಮತ್ತು ಸಹಾಯ ಮಾಡಿದ್ದಾರೆ. ಇಂಥ ಮಠಾಧೀಶರು ಅನೇಕ ಮಠಾಧೀಶರು ಇದ್ದಾರೆ, ಹಿಂದುಳಿದ ವರ್ಗದವರು, ಮೇಲ್ವರ್ಗದವರು ಎಲ್ಲರೂ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾರೂ ಇಲ್ಲ ಅಂತ ಕಳಿಸಿಲ್ಲ, ಎಲ್ಲರನ್ನೂ ಸಂಪರ್ಕಿಸಿದ್ದೀವಿ. MLA, MLC ಪ್ರತಿನಿಧಿಗಳು ಮತ್ತು ರೈತ ಸಂಘಗಳು, ಎಲ್ಲ ಹೋರಾಟಗಾರರು, ಚಿಂತನೆಕಾರರು ಎಲ್ಲರೂ ಸೇರಿ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ಸಹಾಯ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಈ ಕಾರ್ಯ ಕೈಗೊಂಡಿದ್ದೀವಿ. ಸೊ ಒಟ್ಟಾರೆಯಾಗಿ ಈ ರೀತಿಯ ಒಂದು ವಿಶೇಷ ಮದುವೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತ ಒಂದು ತಂಡ ನಿಂತು ಕೆಲಸ ಮಾಡ್ತಿದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅಂತ ಕೂಡ ಚಿತ್ರದುರ್ಗದ ರೈತ ಬಾಂಧವರು ಅವರೊಟ್ಟಿಗೆ ನಿಂತಿರುವಂಥದ್ದು. ಕ್ಯಾಮ್ರಾಪನ್ ರಾಘವೇಂದ್ರ ಜೊತೆ ಮಾತೇಶ್ವರ, CTV ನ್ಯೂಸ್, ಚಿತ್ರದುರ್ಗ.